ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಸಾಹೇಬರು ದಿಢೀರಾಗಿ ಮಾತಾಡಲಿಕ್ಕೆ ಹೇಳಿದ್ರಿಂದ ಸ್ವಲ್ಪ ಕಷ್ಟನೇ ಆಗುತ್ತೆ. ಆದರೂ ಸಹ ಮಾತಾಡಬೇಕಾಗಿರೋದ್ರಿಂದ ವಾಲ್ಮೀಕಿ ಜಯಂತಿ ವಾಲ್ಮೀಕಿ ಜಯಂತಿ ಬಗ್ಗೆ ಬಹಳ ತಿಳ್ಕೋಬೇಕಾಗುತ್ತೆ. ಉಪನ್ಯಾಸ ನೀಡಿರ್ತಕ್ಕಂಥ ನಾನು ಸಾಕಷ್ಟು ವಾಲ್ಮೀಕಿ ಜಯಂತಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ. ನಾನು 2007ರಿಂದ ಸೇವೆಗೆ ತಯಾರಾಗಿದ್ದು ವಾಲ್ಮೀಕಿ ಜಯಂತಿಯಲ್ಲಿ ಭಾಗವಹಿಸಿದ್ದೀನಿ. ಅದು ಉಪನ್ಯಾಸ ನೀಡಿದ ಒಂದು ಸಣ್ಣ ನನ್ನ ವೈಯಕ್ತಿಕ ಅನಿಸಿಕೆ, ದಯವಿಟ್ಟು ನನ್ನ ತಿಳ್ಕೋಬೇಕು. ಯಾವುದೇ ಉಪನ್ಯಾಸ ಹೋದಾಗ ಪ್ರತಿಯೊಂದು ವಾಲ್ಮೀಕಿ ಜಯಂತಿಯಲ್ಲಿ ಒಂದು ಉಪನ್ಯಾಸದಿಂದ ಇನ್ನೊಂದು ಉಪನ್ಯಾಸಕ್ಕೆ ವ್ಯತ್ಯಾಸ ಇರುತ್ತೆ. ಅದು ಈಗೂ ನನಗೂ ಗೊಂದಲ, ನನಗೆ ಈಗೂ ಕ್ಲಿಯರ್ ಆಗಿಲ್ಲ. ಕೆಲವೊಂದು ಕಡೆ ವಾಲ್ಮೀಕಿ ಅದನ್ನ ಸಾಕಷ್ಟು ಎಕ್ಸ್ಪ್ರೆಸ್ ಮಾಡ್ಬೇಕನ್ಸುತ್ತೆ. ನಾನು ಸರ್ಕಾರಿ ಅಧಿಕಾರಿಗೆ ಮಾತಾಡೋದು ಹೇಳ್ತೀನಿ. ಬಟ್ ಆದ್ರೂ ನಮ್ಮ MLA ಒಂದು ಅಭಿಪ್ರಾಯ ಹೇಳೋದ್ರಿಂದ ಪ್ರತಿಯೊಂದು ಉಪನ್ಯಾಸಕ್ಕೂ ಕೆಲವೊಂದು ಕಡೆ ವಾಲ್ಮೀಕಿ ಅವರು ದರೋಡೆಗಾರರು, ಕಳ್ಳರು, ಕೆಲವು ಕಡೆ ಬೇಟೆಗಾರರು, ಕೆಲವು ಕಡೆ ಅವ್ರ ಉತ್ತರದಲ್ಲಿ ಇದು ಮಾಡಿದ್ರು, ಕೆಲವು ಕಡೆ ಯಾವ ಈ ತರ ಒಂದು ಉಪನ್ಯಾಸದಾಗ ಮಹರ್ಷಿಯವರ ಮುನಿಗಳ ಮಗ ಅಂದ್ರು, ಇದೆಲ್ಲದಕ್ಕೂ ಒಂದು ವ್ಯತ್ಯಾಸ ಇರೋದ್ರಿಂದ ಸಾಕಷ್ಟು ಗೊಂದಲ ಇದೆ ಅಂತ ನನ್ನ ಭಾವನೆ. ಆದ್ದರಿಂದ ದಯಮಾಡಿ ನನ್ನ ಒಂದು ಅನಿಸಿಕೆ ಅಂತಂದ್ರೆ ಅವ್ರ ಬಗ್ಗೆ ಒಂದು ಅಧ್ಯಯನ ಮಾಡಿ ಇದ್ರ ಬಗ್ಗೆ ಒಂದು ಕ್ಲಿಯರಿಟಿ ಕೊಡಬೇಕು ಅಂತ ಒಂದು ಅಭಿಪ್ರಾಯ. ಯಾಕಂದ್ರೆ ಸಮಾಜ ದೊಡ್ಡ ಸಮಾಜ ಇರೋದ್ರಿಂದ ಅದು ಮೆಸೇಜ್ ಎಲ್ಲರಿಗೂ ಬಂದಾನೆ, ನನಗೂ ಸಹ ಈಗೂ ಬರ್ತಾ ಇದೆ. ದಯಮಾಡಿ ಅದನ್ನು ಮುಂದಿನ ದಿನಗಳಲ್ಲಿ ಕ್ಲಿಯರ್ ಅಂತ ನನ್ನೊಂದು ನನ್ನ ಪರವಾಗಿ ಒಂದು ಮನವಿ ಮಾಡ್ತೇನೆ. ಮಾಹಿತಿ ಇರಲಿ ಅಂತ ನಾನು ಮನವಿ ಮಾಡ್ತೇನೆ. ಹಾಗೆ ವಾಲ್ಮೀಕಿ ಜಯಂತಿ ನಮ್ಮ ಹೊನ್ನಾಳಿ ಜ್ಞಾಪಕ ತಾಲೂಕಲ್ಲಿ ಸುಮಾರು 18,000 ಜನಸಂಖ್ಯೆ ಇದೆ ಅಂತ ಮಾಹಿತಿ ಇದೆ. ಆದ್ರೆ ಇಲ್ಲಿ ಬಹಳ ಬೆರಳಿಕೆಯಷ್ಟು ಸಿಗ್ತಾಯಿರೋದು ಬಹಳ ನನಗೆ ವಿಚಾರ. ಯಾಕಂದ್ರೆ ಈ ಥರದ ಕಾರ್ಯಕ್ರಮಗಳಲ್ಲಿ ಸಾಕಷ್ಟು ಯಾಕಂದ್ರೆ ಕನಕ ಜಯಂತಿ, ಬಸವೇಶ್ವರ ಜಯಂತಿ, ವಾಲ್ಮೀಕಿ ಜಯಂತಿ ಎಲ್ಲ ದಾರ್ಶನಿಕರ ಜಯಂತಿಗಳಲ್ಲಿ ಈ ಪೀಳಿಗೆ ಮುಂದೆ ಭಾಗವಹಿಸಿದ್ರೆ, ಜನಸಂಖ್ಯೆ ಭಾಗವಹಿಸಿದ್ರೆ ಮಹತ್ವ ಇನ್ನು ಮುಂದೆ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಹಾಗಾಗಿ ಇದು ಸರ್ಕಾರಿ ಕಾರ್ಯಕ್ರಮದಿಂದ ಇದೆ. ಮುಂದಿನ ದಿನಗಳಲ್ಲಿ ನಾನು ವಾಲ್ಮೀಕಿ ಸಮಾಜದ ಅಧ್ಯಕ್ಷರಿಗೆ ಇವರಿಗೆಲ್ಲ ಮನವಿ ಮಾಡೋದ್ರಿಂದ ಖಾಸಗಿಯಾಗಿ ಎಲ್ಲರಿಗೂ ಒಂದು ಸಭೆ ಮಾಡಿ ಖಾಸಗಿಯಾಗಿ ಒಂದು ಅದ್ದೂರಿಯಾಗಿ ವಾಲ್ಮೀಕಿ ಜಯಂತಿ ಮಾಡ್ತೀವಿ ಅಂತಂದ್ರೆ ನಾವೆಲ್ಲ ಸಂಪೂರ್ಣ ಸಹಕಾರ ಮಾಡ್ತೀವಿ. ಜನಪ್ರಿಯ ಶಾಸಕರೇ, ಬಯಲುಸೀಮೆ ಅಭಿವೃದ್ಧಿ ಮಂಡಳಿ ಸಮಾಜದ ಗೌರವಾಧ್ಯಕ್ಷರೇ, ಅಧ್ಯಕ್ಷರೇ, ತಾಲೂಕು ಮಟ್ಟದ ಎಲ್ಲ ಅಧಿಕಾರಿ ಮಿತ್ರರೇ, ಸಾರ್ವಜನಿಕರೇ, ಪತ್ರಿಕೆ ಮತ್ತು ಮಾಧ್ಯಮಿಕರೇ, ತಮಗೆಲ್ಲರಿಗೂ ಆದಿಕವಿ ಮಹರ್ಷಿ ವಾಲ್ಮೀಕಿ ಜಯಂತಿಯ ಆರ್ಥಿಕ ಶುಭಾಶಯಗಳು. ಆದಿಕವಿ ಅಂದರೆ ಮೊದಲ ಸಂಸ್ಕೃತ ಕವಿ ಮಹರ್ಷಿ ವಾಲ್ಮೀಕಿಯವರು ಜಗದ್ಬಂದಿಯ. ಯಾಕೆಂದ್ರೆ ಅಂತ ಅದ್ಭುತವಾದ ರಾಮಾಯಣದ ಕರ್ತೃ ಅವರು. ಮಹರ್ಷಿಗಳ ಬಗ್ಗೆ ಉಪನ್ಯಾಸಕರಾದ ಶ್ರೀಯುತ ದಶರಥರು ಮನೋಜ್ಞವಾಗಿ ತಿಳಿಸಿರುತ್ತಾರೆ. ಅದರಲ್ಲಿ ನಾವು ಅವರು ಹೇಳಿದಂತೆ ಸಾಂಕೇತಿಕತೆಯನ್ನು ಅರ್ಥ ಮಾಡ್ಕೊಳ್ಳೋದು. ತಮ್ಮ ಸಮಾಜದಲ್ಲಿ ಸಮಯ ಅಂದರೆ ಕತ್ತಲೆಯಿಂದ ಬೆಳಕಿಗೆ ಚಲಿಸಿದರು ಎಂಬ ಭಾವಾರ್ಥದಲ್ಲಿ ಬೇಡರಾಗಿದ್ದವನು ಹೇಗೆ ಈ ಪ್ರಪಂಚಕ್ಕೆ ದಾರಿದೀಪವಾದಂತೆ ಆಗುತ್ತಿ ರಚಿಸಿದರು ಎಂಬುದನ್ನಷ್ಟೇ ನಾವು ಅಲ್ಲಿ ಗ್ರಹಿಸಿಕೊಂಡು ಬಂದಿಲ್ಲ ಅಂತ ತೋರಿಸ್ತೇನೆ. ಈ ಭಾಷೆಗೆ ನಾನಾಗಲಿಕ್ಕೆ ಸಮಯ ತಗೊಳ್ಳಲ್ಲ. ರಾಮಾಯಣವು ನಮ್ಮೆಲ್ಲರ ನಿತ್ಯ ಜೀವನದಲ್ಲಿ ಆಸವಕ್ಕಾಗಿದೆ. ಅಲ್ಲಿ ಬರುವ ಪ್ರತಿ ಪಾತ್ರಗಳು, ಘಟನೆಗಳು, ಸನ್ನಿವೇಶಗಳು ನಮಗೆ ಪ್ರತಿನಿತ್ಯ ಎದುರಿರುತ್ತೆ. ಉದಾಹರಣೆಗೆ ಹೊನ್ನಾಳಿ ತಾಲೂಕಿನ ಸುತ್ತಮುತ್ತಲೇ ಇರುವ ರಾಮಪುರ ಇರ್ಬೋದು, ಹನುಮನಹಳ್ಳಿ ಇರ್ಬೋದು, ಅನೇಕ ಕುಂದೂರು ಆಂಜನೇಯ ಸ್ವಾಮಿ ದೇವಸ್ಥಾನ ಇರ್ಬೋದು. ಈಗ 10 ಹಲವು ನಾವು ಪ್ರತಿನಿತ್ಯ ಜೀವನದಲ್ಲಿ ನಾವು ಕಂಡೇ ಕಾಣುತ್ತೇವೆ. 80ರ ದಶಕದ ಹಂತದಲ್ಲಿ ಇಡೀ ಭಾರತವನ್ನು ಒಂದು ಮಾಡಿದ ಹಂತದಲ್ಲಿ ದೂರದರ್ಶನದಲ್ಲಿ ಪ್ರಸಾರಗೊಂಡ ರಾಮಾಯಣವು ನಮ್ಮೆಲ್ಲರ ಆಸಕ್ತಿಯೇ ಇತ್ತು. ರಾಮಾಯಣ ಪ್ರಸಾರ ಆಗುತ್ತಿದ್ದಾಗ ಇಡೀ ಭಾರತ ದೇಶವೇ ಪ್ರತಿ ಹಳ್ಳಿ, ಪ್ರತಿ ನಗರಗಳು ಸ್ತಬ್ಧವಾಗಿರುವುದನ್ನು ನಾವೆಲ್ಲ ನೆನೆಸಿಕೊಳ್ಳಬಹುದು.
ಅದು ರಾಮಾಯಣದ ಜನಪ್ರಿಯತೆಯನ್ನು ತೋರಿಸುತ್ತದೆ. ಅವಿಭಜಿತ ಹೊನ್ನಾಳಿ ತಾಲೂಕಿನಲ್ಲಿ ಸುಮಾರು 22 ಸಾವಿರಕ್ಕಿಂತ ಹೆಚ್ಚು ಪರಿಶಿಷ್ಟ ಪಂಗಡದ ಜನಸಂಖ್ಯೆ ಇದೆ. ಸರ್ಕಾರವು ನಿಮಗೋಸ್ಕರ 10 ಯೋಜನೆಗಳನ್ನು ಕಾರ್ಯಕ್ರಮ ಅನುಷ್ಠಾನಗೊಳಿಸಿದ್ದು, ಅದು ಅವುಗಳ ಸದುಪಯೋಗ ಪಡೆದುಕೊಂಡು ಸಮಾಜದ ಮುಖ್ಯವಾಗಿ ಬರಲಿಕ್ಕೆ ಎಲ್ಲರೂ ಶ್ರಮಿಸುವ ಮೂಲಕ ಕೋರುತ್ತೇನೆ. ಅದೇ ರೀತಿ ಮಕ್ಕಳಿಗೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಲು ಈ ಮೂಲಕ ನಾನು ಆಗ್ರಹಪೂರ್ವಕವಾಗಿ ವೇದಿಕೆ ಮೂಲಕ ಕೋರುತ್ತೇನೆ. ಈಗ ಕರ್ನಾಟಕ ಸರ್ಕಾರದಿಂದಾಗಲಿ ಕೇಂದ್ರ ಸರ್ಕಾರದಿಂದಾಗಲಿ ಉದ್ಯೋಗಗಳಿಗೆ ಸಾಕಷ್ಟು ಅವಕಾಶ ಇದ್ದು ಅದನ್ನು ಬಳಸಿಕೊಳ್ಳಲೇಬೇಕು. ಕೇಂದ್ರ ಸರ್ಕಾರದ ಆದಾಯ ಸಂಸ್ಥೆಗಳಾದ ರೈಲ್ವೇಸ್ ಇರ್ಬೋದು ಅಥವಾ ಯಾವುದೇ ಪಬ್ಲಿಕ್ ಸೆಕ್ಟರ್ ಕೈಗಾರಿಕೆಗಳು ಆಗಿರ್ಬೋದು, ಬ್ಯಾಂಕ್ಸ್ ಆಗಿರ್ಬೋದು, ಅವುಗಳಲ್ಲಿ ಕರ್ನಾಟಕದ ಉದ್ಯೋಗದ ಪಾಲು ನೀವು ಕೇಳಿದ್ರೆ ಆಶ್ಚರ್ಯಪಟ್ಟಿಲ್ಲ, 2% ಕಡಿಮೆ ಇದೆ. ಪರಿಶಿಷ್ಟ ಪಂಗಡದವರಿಗೆ ಕೇಂದ್ರ ಸರ್ಕಾರದಲ್ಲಿ 7.5% ಉದ್ಯೋಗ ಮೀಸಲಾತಿ ಬೇರೆ ಮೀಸಲಾತಿಗಳ ಲಭ್ಯ ಇತ್ತು. ಅದರ ಸದುಪಯೋಗವನ್ನು ಪಡೆದು ಸಮಾಜದ ಉದ್ಯೋಗದಲ್ಲಿ ಪರಿಶ್ರಮ ವಹಿಸಿ ಸದರಿ ಹುದ್ದೆಗಳನ್ನು ಪಡೆಯುವಲ್ಲಿ ಹೆಚ್ಚು ಶ್ರಮಿಸಬೇಕೆಂದು ಈ ಮೂಲಕ ಕೋರುತ್ತಾ ಮತ್ತೊಮ್ಮೆ ಮಹಿಳೆಯರಿಗೂ ವಾಲ್ಮೀಕಿ ಜಯಂತಿ ಆರ್ಥಿಕ ಶುಭಾಶಯ ಹೇಳ್ತಾ ನನಗೆ 2 ಮಾತನ್ನು ಹೇಳಲು ಅವಕಾಶ ಮಾಡಿಕೊಟ್ಟು ವಂದಿಸುತ್ತಾ ತಮ್ಮ ಪವಿತ್ರವಾದ ಪಾದಗಳಿಗಾಗಿ ಶ್ರೇಷ್ಠ ನಮಸ್ಕಾರವನ್ನು ಮಾಡುತ್ತಾ ವೇದಿಕೆಗೆ ಹೊನ್ನಾಳಿ ತಾಲೂಕಿನ ಜನಪ್ರಿಯ ಶಾಸಕರಾದ ಡಿ.ಜಿ. ಶಿವಕುಮಾರ್ ಅವರೇ ಹಾಗೂ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ಜಿಲ್ಲಾ ವೇದಿಕೆ ಮೇಲೆ ಹಾಜರಾಗಿರುವ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಆದಿಕವಿಯಿಂದ ಪ್ರಸಿದ್ಧಿ ಹೊಂದಿದಂಥ ಮಹರ್ಷಿ ವಾಲ್ಮೀಕಿಯವರು ಬರೆದಂಥ ರಾಮಾಯಣ ಕಾವ್ಯ ಜಗತ್ತಿನಲ್ಲಿರುವ ಅದ್ವಿತೀಯ ಪುಸ್ತಕ. ಹಾಗಾಗಿ ಮಾನವ ಜೀವನದ ಉಗ್ರ ಆದರ್ಶಗಳ ಬಗ್ಗೆ ಹೆಚ್ಚಿಸಿದ ಮಹಾನ್ ಕಲಾತ್ಮಕ ಕಾವ್ಯಶಕ್ತಿಯು ಅಪಾರವಾಗಿದೆ. ಹಾಗಾಗಿ ದಕ್ಷಿಣ ಭಾರತ ಜಗತ್ತಿನ ಸಾಂಸ್ಕೃತಿಕ ಸಂಪತ್ತಾಗಿ ಬೆಳೆಯುತ್ತದೆ. ಶತಮಾನಗಳಲ್ಲಿ ಮಾನವ ಚಿಂತನೆಯೇ ಸಾಹಿತ್ಯ ಪ್ರಪಂಚದಲ್ಲಿ ರಾಮಾಯಣದ ಪ್ರಭಾವದಿಂದ ಶಕ್ತಿ ಇನ್ನೊಂದಿಲ್ಲ ಎಂಬ ಹೆಗ್ಗಳಿಕೆಗೂ ಇದು ಪಾತ್ರವಾಗಿದೆ. ಚೈತ್ರಾಯುಗದ ನಕ್ಷತ್ರ ವಾಲ್ಮೀಕಿ ಮಹರ್ಷಿ ಇಲ್ಲ, ಆದರೆ ಅವರು ಪಟ್ಟಂತಹ ಕವಿತ ಸೂರ್ಯ ಚಂದ್ರರವರಿಗೆ ಭೂಮಿ ಮೇಲೆ ಶಾಶ್ವತವಾಗಿರುತ್ತದೆ. ಚೈತ್ರಾಯುಗದಲ್ಲಿ ವಾಲ್ಮೀಕಿ ಮಹರ್ಷಿಯು ತಮ್ಮ ಜೀವನದ ಗಂಡನವನ್ನು ಬಿಟ್ಟು ಉತ್ತಮ ಸಂಸ್ಕಾರವನ್ನು ಪಡೆದು ರಾಮಾಯಣ ಎಂಬ ಮಹಾಕಾವ್ಯವನ್ನು ರಚಿಸಿ ವಿಶ್ವಕ್ಕೆ ಒಂದು ಪಡೆದುಕೊಂಡಿದ್ದಾರೆ. ದ್ವಾಪಾರಯುಗದಲ್ಲಿ ಮಹರ್ಷಿ ವೇದವ್ಯಾಸರು ಪವಿತ್ರವಾದ ಮಹಾಭಾರತ ಗ್ರಂಥವನ್ನು ರಚಿಸಿ ವಿಶ್ವಮನೆಯನ್ನು ಪಡೆದು ವಿಶ್ವದಲ್ಲಿ ಕೀರ್ತಿವಂತರಾದರು. ರಾಮಾಯಣ ಮಹಾಭಾರತ ಸೃಷ್ಟಿಕರ್ತರಿಗಿಲ್ಲ, ಆದರೆ ಅವರು ರಚಿಸಿದಂಥ ಮಹಾಕಾವ್ಯಗಳು ಭಾರತೀಯರಾದ ನಮ್ಮನಿಗೆಲ್ಲರಿಗೂ 2 ಕಣ್ಣುಗಳಿದ್ದಂತೆ ಭಾರತದ ಸಂಸ್ಕೃತಿಯನ್ನು ಅಳವಡಿಸಿದ ಅವರ ವಾಲ್ಮೀಕಿ ಮಹರ್ಷಿಗಳ ಬಗ್ಗೆ ಬಹಳಷ್ಟು ಜನ ಬಹಳಷ್ಟು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. ನಾನು ಸಹ ಏನು ಕಳೆದ ಈ ವಾಲ್ಮೀಕಿಯವರ ನೇತೃತ್ವದಲ್ಲಿ ಭಾಗವಹಿಸಿದ ಒಂದು ಸಂದರ್ಭದಲ್ಲಿ ಬಹಳಷ್ಟು ಜನ ಈ ಪ್ರಕಾಶ ವಿಚಾರಗಳನ್ನ ಆದರೆ ಸಮಾಜ ಇದನ್ನು ಎಲ್ಲರೂ ಸಹಿಸ್ತಾ ಇಲ್ಲ. ಆಮೇಲೆ ಈ ನಮ್ಮ ವಕೀಲರು ಕೆಲವೊಂದು ಕೋರ್ಟಲ್ಲೂ ಸಹ ತೀರ್ಪುಗಳಿದ್ದಾವೆ. ಅವರು ಒಬ್ಬ ಕಾಡಿನಲ್ಲಿ ಜನಿಸಿ ಅವರು ಒಂದು ಉದ್ಯೋಗವನ್ನ ಕರ್ತವ್ಯವನ್ನ ಮಾಡಿ ಇವತ್ತು ಯಾವುದೋ ಒಂದು ಪ್ರೇರಣೆಯಿಂದ ಒಂದು ತಪಸ್ಸನ್ನ ಮಾಡಿ ಮಹರ್ಷಿಗಳಾಗಿ ಇವತ್ತು ಈ ದೇಶಕ್ಕೆ ಜ್ಞಾನವನ್ನ ನೀಡತಕ್ಕಂಥ ವಾಲ್ಮೀಕಿ ರಾಮಾಯಣವನ್ನ ಬರೆಯೋದ್ರ ಮುಖಾಂತರ ಈ ಜನಗಳಿಗೆ ರಾಮಾಯಣದ ಬಗ್ಗೆ ಒಂದು ಏನು ಭಕ್ತಿ ಭಾವ ಮತ್ತೆ ಸ್ಫೂರ್ತಿಯನ್ನ ತುಂಬಿರ್ತಕ್ಕಂಥ ಒಬ್ಬ ಮಹಾನ್ ಕವಿ ವಾಲ್ಮೀಕಿ ಮಹರ್ಷಿಗಳು. ಅವರ
ಅವರ ತತ್ವಗಳು ಸಿದ್ಧಾಂತಗಳು ಇವತ್ತು ನಾವೆಲ್ಲರೂ ಸಹ ನಮ್ಮ ಜೀವನದಲ್ಲಿ ಅಳವಡಿಸಬೇಕಾಗುತ್ತೆ. ಅವರು ಇವತ್ತು ಒಂದು ಹಿಂದುಳಿದ ಜನಾಂಗದಲ್ಲಿ ಹುಟ್ಟಿ ಇವತ್ತು ಈ ದೇಶದ ಜನ ಒಂದು ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡು ಹೋಗೋಕ್ಕೆ ರಾಮಾಯಣದಂತ ಒಂದು ಕಾವ್ಯವನ್ನು ರಚನೆ ಮಾಡಿ ಇವತ್ತು ನಮಗೆಲ್ಲರೂ ಸಹ ಮಾಡಿದ್ದಾರೆ. ಅವರೊಂದು ಸ್ಫೂರ್ತಿಯಾಗಿದ್ದಾರೆ. ಅವರ ಒಂದು ಮಾರ್ಗದರ್ಶನ ನಿಮ್ಮೆಲ್ಲರಿಗೂ ಬೇಕಾಗುತ್ತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಏನು ವಾಲ್ಮೀಕಿಯವರು ಈ ಒಂದು ಸಮುದಾಯನ ಗುರ್ತಕ್ಕಂಥ ಮತ್ತೆ ಸಮುದಾಯದ ಜನಗಳಿಗೆ ಮತ್ತೆ ಎಲ್ಲ ಬೇರೆ ಒಂದು ಜಾತಿಗೋಸ್ಕರ ಇದು ಅವರೇನು ಮಾಡಿರೋ ಒಂದು ಜಾತಿಗೆ ಸಿಗುತ್ತಲ್ಲ ವಾಲ್ಮೀಕಿ ನಮ್ಮ ಇವರು ಮಹರ್ಷಿಗಳು ಇವತ್ತು ಎಲ್ಲ ಜಾತಿ ಧರ್ಮದವರು ಸಹ ಅವರ ಒಂದು ಭಾವನೆಯನ್ನ, ಅವರ ಒಂದು ಕವಿತೆಯನ್ನ, ಅವರ ಒಂದು ಕಾವ್ಯವನ್ನ ಸ್ವೀಕಾರ ಮಾಡಿರ್ತಕ್ಕಂಥದ್ದು. ಅವರಿಗೆ ಇವತ್ತು ನಾವು ನೀವೆಲ್ಲರೂ ಸಹ ಗೌರವವನ್ನು ಸಲ್ಲಿಸತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಒಂದು ಪುಣ್ಯ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ, ಇವತ್ತು ಸರ್ಕಾರ ಅವರ ಒಂದು ಏನು ಪುತ್ಥಳಿಯನ್ನ ಕರ್ನಾಟಕ ಸರ್ಕಾರ ಇವತ್ತು ವಿಧಾನಸೌಧ ಮುಂದ್ಗಡೆ ಅಳವಡಿಸುವ ಮುಖಾಂತರ ಇವತ್ತು ರಾಜ್ಯದ ಜನ ಎಲ್ಲಿದ್ದೇ ಬಂದವರು ಸಹ ಅವರ ದರ್ಶನ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಇವತ್ತು ಸರ್ಕಾರ ಮಾಡಿದೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಅವರ ಒಂದು ಜಯಂತಿಯಲ್ಲಿ ಭಾಗವಹಿಸಿ ನಾವೆಲ್ಲರೂ ಸಹ ಪುನೀತರಾಗಿದ್ದೇವೆ ಅನ್ನೋ ಮಾತು ಈ ಸಂದರ್ಭದಲ್ಲಿ ತಿಳಿಸ್ತಾ, ನಮ್ಮ CP ಅವರು ಹೇಳಿದ್ರು 2 ಜನ ಅಂತ ಹೇಳಿ. ನಾವು ನಿಜವಾಗ್ಲೂ ಇದು ನಾಲ್ಕೇ ಆಗಿದ್ದು ನಮಗೂ ಸಹ ನನಗೆ ನಾವು ಸಹ ಈ ಕುಟುಂಬ ಸಮಾಜದಲ್ಲಿ ಹುಟ್ಟಿ ಇವತ್ತು ಸಾಕಷ್ಟು ಜನ ಈ ತಾಲೂಕು ಸಹ ಹೊನ್ನಾಳಿಯಲ್ಲೇ ಇದ್ದಾರೆ. ಸಾಕಷ್ಟು ಜನ ನಾವು ಸಭೆಗಳು ಕರೆದ್ರೆ ಯಾವ ಜಯಂತಿಗಳು ಮಾಡಿದ್ರೆ 100 ಜನ ಬರೋಲ್ಲ. ನಾವು ಅಷ್ಟು ಪೆಂಡಲ್ ಹಾಕಿರ್ತೀವಿ, ಎಲ್ಲ ಮುಖ್ಯ ಅತಿಥಿಗಳನ್ನ ಕರ್ಸಿರ್ತೀವಿ, ಯಾರು ಬರೋಲ್ಲ. ಇವತ್ತು ನಾವು ನಮ್ಮ ಶಕ್ತಿ ಸಾಮರ್ಥ್ಯ ನಮ್ಮ ಸಮಾಜವನ್ನ ನಾವು ಉಳಿಸ್ಕೋಬೇಕು ಅಂದ್ರೆ ಹೋರಾಟಗಳು, ನಮ್ಮ ಸಂಘಟನೆ, ನಮ್ಮ ಇದು ಬಹಳ ಮುಖ್ಯ. ನಾವು ಯಾವ್ಯಾವ ಸಭೆ ಸಮಾಜದಲ್ಲಿ ಕರೆದಾಗ ನಾವು ಸಮಾಜದವರು ಒಗ್ಗೂಡಿ ನಮ್ಮ ಶಕ್ತಿಯನ್ನ ನಾವು ತೋರಿಸದೆ ಹೋದ್ರೆ ನಿಜವಾಗ್ಲೂ ಸಹ ಬಹಳ ಕಷ್ಟ ಆಗುತ್ತೆ. ಇವತ್ತು ಸರ್ಕಾರ ಆ ನಿಟ್ಟಿನಲ್ಲೇ ಇವತ್ತು ಜಾತಿ ಸಮೀಕ್ಷೆಗಳನ್ನು ಮಾಡಿ ಇವತ್ತು ಎಲ್ಲಾ ಜಾತಿಗಳು ಸಹ ಈ ರಾಜ್ಯದ ಸಂಪತ್ತು ಎಲ್ಲರಿಗೂ ಹಂಚಿಕೆ ಆಗಬೇಕು ಅಂತ ಹೇಳಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದನ್ನ ತೀರ್ಮಾನವನ್ನ ತಗೊಂಡು ಅವರು 2013 ಇದು ತೀರ್ಮಾನವನ್ನ ಮಾಡಿದ್ರು. ಈ ಜಾತಿ ಗಣತಿಯನ್ನ ಶೈಕ್ಷಣಿಕ ಸಾಮಾಜಿಕ ಒಂದು ಸಮೀಕ್ಷೆಯನ್ನ ಮಾಡಲೇಬೇಕು ಅಂತ ಹೇಳಿ. ಆದ್ರೆ ಅಲ್ಲಿಂದ ಇಲ್ಲಿವರೆಗೂ ಆಗಲಿಲ್ಲ. ಮತ್ತೆ ಅದೇ ಸಿದ್ದರಾಮಯ್ಯನವರು ಇವತ್ತು ಶೈಕ್ಷಣಿಕ ರಾಜಕೀಯ ಒಂದು ಸಮೀಕ್ಷೆಯನ್ನ ಇವತ್ತು ಮಾಡುತ್ತಿದ್ದಾರೆ. ಉದ್ದೇಶ ಇವತ್ತು ಎಲ್ಲಾ ಜಾತಿಗಳು ಸಹ ಇವತ್ತು ಸರ್ಕಾರದ ಸಂಪತ್ತು ಇವತ್ತೇನು ದೇಶದ ಸಂಪತ್ತು ಎಲ್ಲಾ ಜಾತಿಗಳಿಗೂ ಸಿಗಬೇಕು, ಎಲ್ಲಾ ಜಾತಿಗಳು ಮೀಸಲಾತಿಗಳು ಸಿಗಬೇಕು, ಎಲ್ಲಾ ಜಾತಿಗಳ ಅಧಿಕಾರಗಳು ಸಿಗಬೇಕು, ಶೈಕ್ಷಣಿಕವಾಗಿ ಅವರೆಲ್ಲರೂ ಮುಂದುವರೆಬೇಕು ಅಂತ ಹೇಳಿ ಇವತ್ತು ಸರ್ಕಾರ ಈ ನಿಟ್ಟಿನಲ್ಲಿ ಕ್ರಮವನ್ನ ಕೈಗೊಂಡಿದೆ. ಬಹಳಷ್ಟು ಜನ ಮಾತಾಡಿದ್ರೆ ಆದ್ರೆ ಸರ್ಕಾರ ಬಹಳ ಬದ್ಧವಾಗಿ ನಿಂತು ಇವತ್ತು ಆ ಒಂದು ಕಾರ್ಯವನ್ನ ಮಾಡ್ತದೆ. ಹಾಗಾಗಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೇನೆ, ಯಾರೇ ಸಮುದಾಯದಲ್ಲಿ ಇರ್ಬೋದು, ಇವತ್ತು ನಮ್ಮ ವಾಲ್ಮೀಕಿ ಸಮುದಾಯದಲ್ಲಿ ನಮ್ಮ ಕುಟುಂಬ ಸಮಾಜ ಯಾರೇ ಆಗಲಿ ಒಂದು ಜಯಂತಿಗಳನ್ನ ಒಂದು ಕಾರ್ಯಕ್ರಮಗಳನ್ನ ನಾವು ಸಮಾಜದಿಂದ ಮಾಡ್ತೇವೆ ಅಂದಾಗೆ ಸಮಾಜದ ಕೈ ಜೋಡಿಸ್ಬೇಕಾಗುತ್ತೆ, ಅಲ್ಲಿ ಬರ್ಬೇಕಾಗುತ್ತೆ, ಅಲ್ಲಿ ನಮ್ಮ ಒಂದು ಶಕ್ತಿಯನ್ನ ನಾವು ತೋರಿಸ್ಬೇಕಾಗುತ್ತೆ. ಇಲ್ಲಾಂದ್ರೆ ಮತ್ತು ನಾವು ಹಿಂದೆ ಹೊಡಿಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಸಹ ಮುಂದಿನ ದಿನಗಳಲ್ಲಿ ಮತ್ತೆ ಒಂದು ಅದ್ದೂರಿಯಾಗಿ ಜಯಂತಿಯನ್ನ ಮಾಡಿ ಒಂದು ವಾಲ್ಮೀಕಿಯವರಿಗೆ ಗೌರವ ಸಲ್ಲಿಸತಕ್ಕಂಥ ಕೆಲಸವನ್ನ ಮಾಡಬೇಕು. ನಾನು ಸಹ ನಮ್ಮೆಲ್ಲರ ಜೊತೆಗಿದ್ದು ನಮ್ಮ ಶಾಸಕರು ಸಹ ಇವತ್ತು ಎಲ್ಲಾ ಜಾತಿಗಳು ಓದಿವೆ, ಅವರೆಲ್ಲ ಜಾತಿ ಜನರ ಜೊತೆ ಇರ್ತಾರೆ. ಎಲ್ಲ ಒಂದು ಏನು ಜಯಂತಿಗಳು ಸಹ ಭಾಗವಹಿಸಿ ಎಲ್ರಿಗೂ ಸಹ ಸಮಾಜದ ಒಂದು ಕಳಕಳಿಯನ್ನ ಅವರು ಸಹ ಬಂದಿದ್ದಾರೆ. ಹಾಗಾಗಿ ಒಳ್ಳೆಯ ಶಾಸಕರು ಇದ್ದಾರೆ, ನಾವು ನಿಮ್ಮ ಜೊತೆ ಇದ್ದೇವೆ. ಮುಂದಿನ ದಿನಗಳಲ್ಲಿ ಎಲ್ಲರೂ ಸೇರಿ ಮತ್ತೆ ಒಂದು ಅದ್ದೂರಿಯಾಗಿ ಜಯಂತಿಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡೋಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ, ಮತ್ತೊಮ್ಮೆ ವಾಲ್ಮೀಕಿ ಮಹರ್ಷಿಯವರ ಒಂದು ಜಯಂತಿಯ ಶುಭಾಶಯಗಳು ನಮ್ಮೆಲ್ಲರಿಗೂ ಕೋರಿ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡುತ್ತೆ ಎಲ್ಲರಿಗೂ ಒಂದು ಜಿಲ್ಲೆಯಲ್ಲಿ ನಾನು ಮಾಡ್ಕೊಡ್ತೀನಿ.